ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಕೇಂದ್ರ ಸರ್ಕಾರದ ಹೊಸ ಯೋಜನೆನ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವೆಲ್ಲ ಲಾಭ ಇದೆ ಮತ್ತು ಯಾವ ಪ್ರಯೋಜನ ಆಗುತ್ತೆ ಅಂತ, ಮತ್ತು ಈ ಒಂದು ಯೋಜನೆಯೇ ಬಂದ್ಬಿಟ್ಟು ಸ್ನೇಹಿತರೆ ಉಚಿತ ವಿದ್ಯುತ್ ಯೋಜನೆ ಸ್ನೇಹಿತರೆ. ಅಂದರೆ PM ಸೂರ್ಯಘರ ಯೋಜನೆ ಅಂತ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆನ ಜಾರಿಗೆ ತಂದಾರೆ ಸ್ನೇಹಿತರೆ. ಈ ಒಂದು ಯೋಜನೆಯ ಬಗ್ಗೆ ಮತ್ತು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ್ಯಾವ ದಾಖಲಾತಿಗಳೊಂದಿಗೆ ಮತ್ತು ಯಾವ್ಯಾವ ಅಂದರೆ ಅರ್ಹತೆಗಳಿರಬೇಕು ಸ್ನೇಹಿತರೆ, ಮತ್ತು ವಯೋಮಿತಿ ಎಷ್ಟಿರ್ಬೇಕಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಹೇಳ್ತಕ್ಕಂಥ ಮತ್ತು ಬಿಡ್ತಕ್ಕಂಥ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಸ್ನೇಹಿತರೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಏಕೆಂದರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೇಳ್ತಕ್ಕಂಥ ದಾಖಲೆ ಮತ್ತು ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, PM ಯು ಅಂದರೆ ಸೂರ್ಯಘರ ಅಂತ ಈ ಒಂದು 3000 ಯೂನಿಟ್ ಏನಿದೆ ಅಂದರೆ ಉಚಿತ ವಿದ್ಯುತ್ತನ ಯೋಜನೆ ಎಲ್ಲ ರಾಜ್ಯದ ಅಥವಾ ಏನಿದೆಲ್ಲ ರೈತರಿಗೆ ಕೂಡ ಗುಡ್ನೆಸ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಅಂದರೆ ಏನಿದೆಲ್ಲ ರೈತರು ಬೆಳೆದಂಥ ಬೆಳೆಗಳಿಗೆ ಅಥವಾ ಮತ್ತು ಈಗ ಮನೆಗಳಿಗೆ ಲಾವಣಿಯ ಮೇಲೆ ಮತ್ತು ಅಂದ್ರೆ ಈಗ ಸೌರ ಫಲಕಗಳನ್ನು ಸ್ಥಾಪಿಸಲು ಏನು ಮಾಡಿದೆ ಸರ್ಕಾರವು ಆರ್ಥಿಕ ನೆರವನ್ನು ನೀಡ್ತಿದ್ದು ಸ್ನೇಹಿತರೆ. ಎಷ್ಟು ಸಬ್ಸಿಡಿ ದೊರೆಯಲಿದೆ ಎಂದು ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದೇ ರೀತಿ ನಮಗೆ ಈ ಒಂದು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಮ್ಮ ಪರಿಸರದಲ್ಲಿ ಅಂದ್ರೆ ಈಗ ನಿಮಗೆ ಏನಾದರೂ ಈಗ ವಿದ್ಯುತ್ ಅಥವಾ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ವಿದ್ಯುತ್ ಅಥವಾ ಮನೆಗಳಿಗೆ ಅಂದ್ರೆ ಈಗ ಬಲ್ಬು ಮತ್ತು ಯೂನಿಟ್ ಅಂತ ಇರ್ತಲ್ಲ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ ಈಗ ಪ್ರಧಾನಮಂತ್ರಿ ಸೂರ್ಯಗ್ರಹ ಅಂತ ಏನಿದೆಲ್ಲ ಮುಫ್ತ ಬಿಜ್ಲಿ ಅಂತ ಸ್ನೇಹಿತರೆ, ಸೂರ್ಯಗ್ರಹ ಉಚಿತ ವಿದ್ಯುತ್ತನ ಯೋಜನೆ ಅಡಿಯಲ್ಲಿ ಏನು ಮಾಡ್ತದೆ ಅಂದ್ರೆ ಅಂದ್ರೆ ಈಗ ಮನೆಗಳ ಲಾವಣಿಯ ಮೇಲೆ ಸೋಲಾರ್ ಅಂದ್ರೆ ಈಗ ಪ್ಯಾನಲ್ಗಳನ್ನು ಮತ್ತು ಇದೇ ರೀತಿ ಸ್ನೇಹಿತರೆ ರೈತರಿಗೆ ಹೊಲದಲ್ಲಿ ಅಥವಾ ಅವರು ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಯೂನಿಟನ್ನು ಕೊಡದೆ ಕಾರಣಕ್ಕೆ ಸ್ನೇಹಿತರೆ ಏನು ಮಾಡಿದ್ದಾರೆ ಅಂದರೆ ಈಗ ನಮ್ಮ PM ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಎಲ್ಲ ರೈತರಿಗೆ ಈ ಒಂದು ಯೋಜನೆಯನ್ನು ಅಂದರೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಅರ್ಜಿನ ಕೂಡ ಸಲ್ಲಿಸಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಮನೆಗಳಿಗೆ ಏನು ಮಾಡಿದ್ದಾರೆ, ಈಗ ಉಚಿತ ವಿದ್ಯುತ್ತನ್ನು ಒದಗಿಸುವ ಗುರಿಯನ್ನು ಏನು ಮಾಡಿದ್ದಾರೆ ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಈ ಒಂದು ಯೋಜನೆಯ ಮುಖಾಂತರ ಉದ್ದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ. 2024ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ, ಈ ಒಂದು ಚಾಲನೆಗೆ ಈ ಒಂದು ಯೋಜನೆಗೆ ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸಬ್ಸಿಡಿ ಎಷ್ಟು ದೊರೆಯುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಸ್ನೇಹಿತರೆ. 100 ಯೂನಿಟ್ವರೆಗೆ ಏನಿರ್ತಲ್ಲ ಅಂದ್ರೆ 150 ಯೂನಿಟ್ವರೆಗೆ ಸ್ನೇಹಿತರೆ ಬಳಸುವ ಮನೆಗಳಿಗೆ 1 ರಿಂದ 2 ಅಂದರೆ ಕಿಲೋ ವ್ಯಾಟ್ಗಳ ಘಟಕ ಅಗತ್ಯ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ 30,000 ರಿಂದ 60,000ವರೆಗೂ ಏನು ಮಾಡ್ತಾರೆ, ಸಬ್ಸಿಡಿನ ಕೊಡ್ತಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ 300 ಯೂನಿಟ್ವರೆಗೂ ಏನಿದೆಲ್ಲ ವಿದ್ಯುತ್ ಬಳಸುವಂಥ ಮನೆಗಳಿಗೆ ಏನು ಮಾಡಿದ್ದಾರೆ, 2 ಅಥವಾ 3 ಕಿಲೋ ವ್ಯಾಟ್ಗೆ ಏನು ಮಾಡಿದ್ದಾರೆ ಗತ್ಯವನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ 60,000ದಿಂದ 80,000 ಅಂದರೆ 80,100 ಅದು ಏನಿದೆಲ್ಲ ಅಲ್ಲಿವರೆಗೂ ಕೂಡ ಸಬ್ಸಿಡಿಯನ್ನು ಕೊಡ್ತಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ ಈಗ ಇದರಿಂದ ಪ್ರಯೋಜನಗಳು ಏನಂತ ನೋಡ್ತಾ ಇರ್ಬೋದು ಸ್ನೇಹಿತರೆ. ಮನೆಗಳಿಗೆ ಉಚಿತ ಅಂದರೆ ವಿದ್ಯುತ್ ಪೂರೈಕೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸರ್ಕಾರಕ್ಕೆ ಅಂದರೆ ಒಟ್ಟು ವಿದ್ಯುತ್ ವೆಚ್ಚದಲ್ಲಿ ಉಳಿತಾಯ ಸ್ನೇಹಿತರೆ. ಅಂದರೆ ಈಗ ವಿದ್ಯುತ್ ವೆಚ್ಚದಲ್ಲಿ ಅಂದರೆ ನಿಮಗೆ ಅಂದ್ರೆ ಈಗ ಕಂತು ಅಂತ ನಿಮಗೆ ಬಿಲ್ಲು ಅಂತ ಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು ಯೋಜನೆ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ನವೀಕರಿಸಬಹುದಾದ ಸಂಪನ್ಮೂಲಗಳು ಏನಿದೆಲ್ಲ ಸದ್ಬಳಕೆನ ಮಾಡಬಹುದು ಸ್ನೇಹಿತರೆ. ಕಡಿಮೆ ಆಗುವ ಇಂಗಾಲದ ಹೊರಸೂಸುವಿಕೆ ಅಂದರೆ ಸ್ನೇಹಿತರೆ ಈ ಒಂದು ಅಂದರೆ ಯೋಜನೆಗೆ ಅಗತ್ಯ ಇರುವಂಥ ದಾಖಲೆಗಳು ಮತ್ತು ಸಲ್ಲಿಸ್ತಕ್ಕಂಥ ದಾಖಲಾತಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಗುರುತಿನ ಅಂದರೆ ಚೀಟ್ ಇರಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಗುರುತಿನ ಪುರಾವೆ ಒಂದು ಇರಬೇಕಾಗುತ್ತೆ. ಅದೇ ರೀತಿ ವಿದ್ಯುತ್ನ ಬಿಲ್ ಇರಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ನೀವು ತಿಂಗಳ ತುಂಬತಕ್ಕಂಥ ಒಂದು ಬಿಲ್ ಖಾತೆ ಇರಬೇಕಾಗುತ್ತೆ. ಅದರ ಜೊತೆಗೆ ವಿದ್ಯುತ್ ಅಂದರೆ ವಿಳಾಸದ ನಿಮ್ಮ ಒಂದು ಏನಿರುತ್ತಲ್ಲ ಪುರಾವೆ ಅಂತ ನಿಮ್ಮ ಒಂದು ವಿಳಾಸ ನಿಮ್ಮ ನೇಮ್ ಬಂದ್ಬಿಟ್ಟು ಅದೊಂದು ಅಂದರೆ ನಿಮ್ಮ ವಿಳಾಸ ಇರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಈಗ ಚಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರ ಕೂಡ ಇರಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಅರ್ಜಿಗೆ ಯಾರು ಸಲ್ಲಿಸಲ್ಲ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ನ್ಯೂಸ್ ಒಂದಿಗೆ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಬಾಯ್.